ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್, ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ಬ್ಲಾಗು ಎಷ್ಟು 5 ಗಂಟೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ನಿಮ್ಮ ಹಸ್ಬೆಂಡ್ ಹೋಗುವಾಗ ಕೂಡ ಆವಾಗಿನಿಂದನೇ ಬ್ಲಾಗ್ ಮಾಡಿ ಅಂತ ತುಂಬ ಜನ ಕೇಳ್ಕೊಂಡಿದ್ರೆ. ನೋಡಿ, ಅವರು ಇಷ್ಟು ಕತ್ತೆಯಲ್ಲಿ ಇಷ್ಟು ಬೇಗ ಹೋಗ್ತಾರೆ. ಅವರಿಗೆ ಟಿಫನ್ ಬಾಕ್ಸ್ ಎಲ್ಲ ಕಟ್ಟಾಯಿತು. ಅಡುಗೆ ಮಾಡೋದು ಕೂಡ ವಿಡಿಯೋ ಬ್ಲಾಗ್ ಮಾಡಿ ಅಂತ ಅಂದಿದ್ರಿ. ಇಷ್ಟಿಂಥ ಕತ್ಲೆಯಲ್ಲಿ ಹೆಂಗೆ ಮಾಡೋದಾಗುತ್ತೆ ನೋಡಿ, ನೀವೇ ಹೇಳಿ ನನಗೆ ಕಮೆಂಟಲ್ಲಿ ಹೇಳಿ. ನೀವು ಹೆಂಗಂದರೆ ಹಾಗೆ. ಇವಾಗ ನೋಡಿ ಹೊರಗಡೆ ಇವಾಗ ಬೆಳಗಾಗ್ತಾ ಇದೆ, 5:30 ಆಗ್ತಾ ಬರ್ತಾಯಿದೆ. ಇವಾಗ ಮಕ್ಕಳಿಗೆ ಇವತ್ತು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇವತ್ತು ಮಕ್ಕಳಿಗೆ ಎಬ್ಬಿಸ್ಬೇಕು. ಹೊರಗಡೆ ಎಲ್ಲ ಲುಕ್ ನೋಡಿ ಫ್ರೆಂಡ್ಸ್, ಇನ್ನೂ ಯಾರೂ ಎದ್ದಿಲ್ಲ. ಕೆಲವೊಬ್ಬರು ಕೆಲಸಕ್ಕೆ ಹೋಗೋರು ಮಾತ್ರ ಎದ್ದಿದ್ದಾರೆ ಅಷ್ಟೇ. ಇವಾಗ ಅವರಿಗೆ ಮಕ್ಕಳಿಗೆಲ್ಲ ಎಬ್ಬಿಸಿ ಸ್ನಾನ ಮಾಡಿಸಿ ಸಿಗ್ತೀನಿ ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್, ಮೊನ್ನೆ ಬ್ಲಾಗ್ ಮಾಡ್ಕೊಂಡಿದ್ದೀನಿ, ಅದು ಅಪ್ಲೋಡ್ ಮಾಡ್ಲಿಕ್ಕೆ ಆಗಿಲ್ಲ. ಮೊನ್ನೆದು ಬ್ಲಾಗ್ ಇದರಲ್ಲಿ ಮಿಕ್ಸ್ ಇದೆ. ನೀವು ತಿಳ್ಕೊಂಡು ನನಗೆ ಕಮೆಂಟ್ ಹಾಕಿ ಫ್ರೆಂಡ್ಸ್, ಹೇಗೆ ಬಂದಿದೆ ಅಂತ. ಮಗಳು ಬೇಗನೆ ಊಟ ಮಾಡಿದ್ದಾರೆ. ಹಸ್ಬೆಂಡ್ಗೆ ಊಟ ಮಾಡ್ತೀನಲ್ಲ ಅಂದರೆ ಅವರಿಗೋಸ್ಕರ ಬೆಳಗ್ಗೆ ಮಾಡಿದ್ದೀನಿ. ಸ್ವಲ್ಪ ಟೊಮೊಟೊ ಚಟ್ನಿ ಮತ್ತು ರೈಸ್ ಮಾಡಿದ್ದೆ. ಎರಡೂ ಮಿಕ್ಸ್ ಇದೆ. ಮೊನ್ನೆ ಬ್ಲಾಗು ಮತ್ತು ಇವತ್ತಿಂದು ಮಿಕ್ಸ್ ಆಗಿದೆ. ಮೊನ್ನೆ ಮತ್ತು ನಿನ್ನೆ ಅಪ್ಲೋಡ್ ಮಾಡ್ಲಿಕ್ಕೆ ಆಗಿಲ್ಲ, ಹಾಗಾಗಿ ಇದರಲ್ಲೇ ಮಿಕ್ಸ್ ಮಾಡಿದ್ದೀನಿ. ಏನು ಅನ್ಕೋಬೇಡಿ ಫ್ರೆಂಡ್ಸ್, ಬ್ಲಾಗ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೆ. ಹಾಗಾಗಿ ಸ್ವಲ್ಪ ನನಗೆ ನೆಟ್ವರ್ಕ್ ಸರಿಯಾಗಿ ಬರ್ತಾಯಿಲ್ಲ, ಹಾಗಾಗಿ ಸ್ವಲ್ಪ ಮಿಕ್ಸ್ ಆಗಿ ಬಂದಿದೆ. ಏನೋ ಅನ್ಕೋಬೇಡಿ. ಮೂರು ಯೂಸ್ ಮಾಡ್ತಾರಲ್ಲ, ಹಾಗಾಗಿ ಮಾತಾಡ್ಲಿಕ್ಕೆ ಬರಲ್ಲ. ಯಾರು ಈ ರೀತಿ ಏನೋ ನಮ್ಮ ಕನ್ನಡ ಭಾಷೆಗೆ ಈ ರೀತಿ ಮಕ್ಕಳು ಮಾತಾಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಅಂದರೆ ನಾನು ಅಷ್ಟು ಮನೇಲಿ ಮಾತಾಡ್ತೀವಿ ಅಂದ್ಬಿಟ್ಟು ಅಷ್ಟಾದರೂ ಮಾತಾಡ್ತಾರೆ. ಇಲ್ಲಾಂದರೆ ಇಲ್ಲಿ ಜಾಸ್ತಿ ಹಿಂದಿನೇ ಮಾತಾಡ್ತಾರೆ ಫ್ರೆಂಡ್ಸ್. ಹಿಂದಿ ತೆಲುಗು ಎರಡೇ ಯೂಸ್ ಮಾಡ್ತಾರೆ. ಸ್ಕೂಲಲ್ಲಂತೂ ಪೂರ್ತಿ ಇಂಗ್ಲೀಷೇ ಮಾತಾಡ್ತಾರೆ ಸ್ಕೂಲಲ್ಲಿ. ಹಾಗಾಗಿ ಮಕ್ಕಳಿಗೆ ನಾನು ಹೇಳ್ತಾ ಇರ್ತೀನಿ ಫ್ರೆಂಡ್ಸ್ ಅವಾಗವಾಗ. ಆದರೆ ಮಕ್ಕಳು ಇನ್ನೂ ತಿಳಿಯಲ್ವಲ್ಲ, ಅದಕ್ಕೆ ಅವ್ರು ತಿಳಿದ್ರೆ ಅವರಿಗೆ ಅರಿವಾಗುತ್ತೆ. ಅವು ಏನು ಚೆದ್ದರ್ಗಳು ಕಾಣಿಸ್ತಾ ಇದ್ದಾವಲ್ಲ ಫ್ರೆಂಡ್ಸ್, ಇವಾಗ ಒಂದು 5 ದಿವಸ ಇಲ್ಲೇ ಇರ್ತಾವೆ. ಅವು ಇವಾಗ ಒಗೆಯವರೆಗೂ ತೆಗೆಯಲ್ಲ, ನಿಮ್ಗೆ ಅರ್ಥ ಆಗಿರಬೇಕು. ಹಾಗೆ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಫ್ರೆಂಡ್ಸ್. ಇವತ್ತು ಲೇಟ್ ಆಯಿತು ಫ್ರೆಂಡ್ಸ್. ಇನ್ನು ಸ್ನಾನ ಮಾಡಬೇಕು. ಟೀ ಕುಡಿದು ಸ್ವಲ್ಪ ಪಾತ್ರೆಗಳು ಇದ್ದಾವೆ, ಪಾತ್ರೆ ತೊಳೆದು ಮತ್ತು ಒಂದು ಸ್ವಲ್ಪ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಸ್ನಾನ ಮಾಡಿ ಬಟ್ಟೆ ಒಗೆದು ಮತ್ತು ಅಷ್ಟರಲ್ಲಿ ಮಕ್ಕಳು ಬರ್ತಾರೆ. ನೋಡ್ತೀನಿ ಫ್ರೆಂಡ್ಸ್, ಸ್ವಲ್ಪ ರವೆ ಇದೆ, ಉಪ್ಮಾ ಮಾಡ್ಕೊಂಡು ಊಟ ಮಾಡ್ಬೇಕು ಅನಿಸ್ತಾ ಇದೆ. ನೋಡ್ತೀನಿ ಒಂದು ಸ್ವಲ್ಪ ಉಪ್ಮಾ ಅಂದರೆ ಉಪ್ಪಿಟ್ಟು. ನಮ್ಮ ಬೀದರ್ ಭಾಷೆಯಲ್ಲಿ ಉಪ್ಪಿಟ್ಟು ಅಂತಾರೆ, ಈ ಕಡೆ ಏನು ಹೈದರಾಬಾದಲ್ಲಿ ಉಪ್ಮಾ ಅಂತಾರೆ. ಹೆಂಗೆ ಡಿಫ್ರೆಂಟ್ ಇರುತ್ತೆ ನೋಡಿ ಫ್ರೆಂಡ್ಸ್. ಅಂದರೆ ನಮ್ಮ ಭಾಷೆಯಲ್ಲಿ ನಾನು ಜಾಸ್ತಿನೇ ಯೂಸ್ ಮಾಡ್ತೀನಿ, ಆದರೆ ಕೆಲವೊಬ್ಬರಿಗೆ ಅರ್ಥ ಆಗಲ್ವಲ್ಲ ಉಪ್ಪಿಟ್ಟು ಅಂದರೆ. ಅದಕ್ಕೆ ಸ್ವಲ್ಪ ಚೇಂಜ್ ಅವಾಗವಾಗ ಅಂತೀನಿ, ಅವಾಗವಾಗ ಅನ್ನಲ್ಲ. ಬನ್ನಿ ಫ್ರೆಂಡ್ಸ್, ಇವಾಗ ಟೀ ಗರಂ ಆಗಿರಬೇಕು, ಟೀ ಕುಡಿತೀನಿ. ಬೆಳಗ್ಗೆ ಟೀ ಕುಡಿಲಿಲ್ಲ ಅಂದರೆ ಒಂಥರ ಆಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಆದರೂ ಬೇಕೇ ಬೇಕು. ಮನೆಯೆಲ್ಲ ಖಾಲಿ. ಮಕ್ಕಳು ಬೇಗ ಹೋದ್ರಲ್ಲ ಇವತ್ತು. ಬೇಗ ಹೋದರೆ ಒಂದು ರೀತಿ ಅನಿಸುತ್ತೆ, ಹೆಂಗೋ ಅನಿಸುತ್ತೆ ಫ್ರೆಂಡ್ಸ್. ಗರಂ ಆಗಿದೆ ಫ್ರೆಂಡ್ಸ್. ಒಂದು ನೆನ್ನೆ ನೈಟ್ದು ಪಾತ್ರೆ ತಿಕ್ಕಿದ್ದೀನಿ, ಕುದೀತಾ ಇದೆ ಚೆನ್ನಾಗಿ. ಟೀ ಜೊತೆ ಒಂದು ಕ್ರ್ಯಾಕ್ ಜಾಕ್ ತರಿಸ್ಕೊಂಡಿದ್ದೀನಿ. ಇಷ್ಟ ನನಗೆ ಪಾರ್ಲೆಜಿ ಕ್ರ್ಯಾಕ್ ಜಾಕ್ ತುಂಬ ಇಷ್ಟ ನನಗೆ ಚಾಯ್ ಜೊತೆ. ಬೋರ್ ನೀರು ಆಗೋಗ್ಬಿಟ್ಟಿದ್ದಾವೆ ಫ್ರೆಂಡ್ಸ್. ಸ್ವಲ್ಪ ಗರಂ ಟೀ ಕುಡಿದ್ರೆ ಸ್ವಲ್ಪ ಸಮಾಧಾನ. ಇವಾಗ ಹಾಕ್ತಾ ಇದ್ದೀನಿ ನೋಡಿ. ಡೈಲಿ ವ್ಲಾಗ್ ಮಾಡೋಬೇಕು ಅಂತ ನನಗೂ ಆಸೆ ಫ್ರೆಂಡ್ಸ್, ಆದರೆ ಏನು ಮಾಡೋದು, ಮಾಡ್ತೀನಿ, ಖಂಡಿತ ಮಾಡ್ತೀನಿ. ನನಗೂ ಡೈಲಿ ವ್ಲಾಗ್ ಅಂದರೆ ತುಂಬ ಇಷ್ಟ.
ಓಕೆ ಫ್ರೆಂಡ್ಸ್, ಸಿಗ್ತೀನಿ. ಸ್ವಲ್ಪ ಟೀ ಎಲ್ಲ ಕುಡಿದು. ಇವತ್ತು ಪಕ್ಕದ ಮನೆ ಪಾರ ಹುಡುಗ ಇಲ್ಲ, ಅಷ್ಟು ಏನು ಭಯ ಇಲ್ಲ. ಅವನು ಬಂದಂದರೆ ಏನು ಮಾಡಲಿಕ್ಕಾಗಲ್ಲ ಫ್ರೆಂಡ್. ನಿನ್ನೆ ಬಟ್ಟೆ ಹಸಿವಿದ್ದಲ್ಲ, ಸ್ವಲ್ಪ ಮೋಡ ಆಗಿತ್ತು, ಮಳೆ ಬರುತ್ತೆ ಅಂದ್ಬಿಟ್ಟು ಒಳಗಡೆ ತಂದು ಒಣೆ ಹಾಕಿದ್ದೀನಿ. ಆಲ್ರೆಡಿ ಫ್ಯಾನಿಂದ ಗಾಳಿಗೆ ಒಣಗೋಗ್ಬಿಟ್ಟಿದ್ದಾವೆ. ಇವತ್ತು ಸ್ಕೂಲು ಬ್ಯಾಗ್ ಇಲ್ವಲ್ಲ ಫ್ರೆಂಡ್ಸ್, ಹಾಗಾಗಿ ಬ್ಯಾಗ್ ಹಿಂಗೆ ಇಟ್ಟಿದ್ದಾರೆ ನೋಡಿ. ನಮ್ಮ ಬಿಸಿ ಬಿಸಿ ಚಾಯ್ ಜೊತೆ ಕ್ರ್ಯಾಚ್ ಟೀ ಕುಡಿದು ಸಿಗ್ತೀನಿ ಫ್ರೆಂಡ್ಸ್. ಮತ್ತೆ ನೋಡಿ ಫ್ರೆಂಡ್ಸ್, ನಾನು ಬಟ್ಟೆ ಒಗ್ದೆಲ್ಲ ಸ್ನಾನ ಮುಗಿಸ್ಕೊಂಡು ಎಲ್ಲ ಕೆಲಸ ಮಾಡೋಷ್ಟರಲ್ಲಿ ಮಕ್ಕಳು ಬಂದರು. ಸ್ವಲ್ಪ ಬೇಗನೆ ಬಂದಿದ್ದಾರೆ ಫ್ರೆಂಡ್ಸ್. ಇವತ್ತು ಬೇಗ ಅಂದ್ರೇ ಮೊನ್ನೆದು ಬ್ಲಾಗ್ ಮಿಕ್ಸ್ ಇದೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಎಷ್ಟು 12:30ಕ್ಕೆ ಬಿಟ್ಟಿದ್ದಾರೆ. ಇವತ್ತು ಅವರು ಬರೋವರೆಗೂ ನೋಡಿ ನೀರು ಮತ್ತು ಎಲ್ಲ ಕೆಲಸ ಆಗಿದೆ ಪ್ರತಿಯೊಂದು. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ. ಏನಕ್ಕೆ ಹೋಗೋದಿದೆ ಅಂತ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ. ಬೆಳಗ್ಗೆ ನಾನು ಉಪ್ಪಿಟ್ಟು ಮಾಡಿದ್ದೀನಲ್ಲ ಫ್ರೆಂಡ್ಸ್, ಹಾಗಾಗಿ ಬೇಗ ಅದು ಉಪ್ಪಿಟ್ಟೇನೋ ಟಿಫನ್ಗೆ ಆಗುತ್ತೆ. ಇವಾಗ ಮಧ್ಯಾಹ್ನ ಅಂದ್ರೇ ಎಷ್ಟು 11ಕ್ಕೆ ಬೇಳೆ ಹಾಕಿದ್ದೀನಿ. ಕುದಿತಾ ಇದೆ, ಎಲ್ಲ ಆಗಿದೆ. ಇವಾಗ ಸ್ವಲ್ಪ ಕುದ್ರೆ ಒಗ್ಗರಣೆ ಕೊಟ್ಟರೆ ಸಾಕು. ಇನ್ನೊಂದು ಸ್ವಲ್ಪ ರವೆ ಉಳ್ಕೊಂಡಿದೆ, ಅದು ಯಾವಾಗಲಾದರೂ ತಿನ್ನಬೇಕು ಯಾವಾಗಲಾದರೂ ತಿನ್ನಬೇಕು ಅಂದರೆ ಆರಾಮಾಗಿ ಮಾಡ್ಕೋಬೋದು ಒಬ್ಬರಿಗೆ. ಇವಾಗ ನೋಡಿ ಬೇಳೆ ಕುದೀತಾ ಇದೆ. ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡಿದ್ದೀನಿ, ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್. ಚೆನ್ನಾಗಾಗುತ್ತೆ. ಪಾತ್ರೆ ತೊಳೆದಿದ್ದೀನಿ, ಜೋಡಿಸಿಲ್ಲ. ಹಾಗೆ ಜೋಡಿಸ್ತಾ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಬೇಳೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಅವಾಗವಾಗ ಹಸಿಮೆಣಸಿನ್ಕಾಯಿಂದ ಸಾಂಬಾರು ಮಾಡ್ಕೊಂಡ್ರೆ ಸೂಪರಾಗುತ್ತೆ. ಚಿಲ್ಲಿ ಪೌಡರ್ ಜಾಸ್ತಿ ಅಷ್ಟೊಂದು ಇಷ್ಟ ಆಗಲ್ಲ, ಅಂದ್ರೂ ಜಾಸ್ತಿ ಚಿಲ್ಲಿ ಪೌಡರ್ಗೆ ಒಂದೊಂದು ಹಸಿಮೆಣಸಿನ್ಕಾಯಿ ಜಾಸ್ತಿ ಖಾರ ಇರ್ತಾವಲ್ಲ ಫ್ರೆಂಡ್ಸ್, ಹಾಗಾಗಿ ಅವಾಗವಾಗ ಮಾಡ್ತೀನಿ ಅಷ್ಟೇ. ನೀರು ಹಿಡ್ದಿದ್ದೀನಿ ಆಲ್ರೆಡಿ. 2 ದಿವ್ಸಕ್ಕೆ ಒಂದು ಸಲ ಬರ್ತಾವಲ್ಲ ಫ್ರೆಂಡ್ಸ್. ಒಂದು ಟ್ಯಾಂಕಿ ಮತ್ತು 3-4 ಕೊಡ ತುಂಬಿಟ್ಕೊಂಡ್ರೆ 1-2 ದಿವಸ ಆರಾಮಾಗಿ ಆಗುತ್ತೆ. ಆಲ್ರೆಡಿ ತೆಳಗಡೆಯಿಂದ ತಂದಿದ್ದೀನಿ ನಾನು ಎಲ್ಲಿಂದ ತರ್ತೀನಿ ಅಂತ ನೀವು ನೋಡಿದ್ರೆ. ಇವಾಗ ನಾವು ವಾಟರ್ ಅಂತೂ ಈ ಬೋರ್ ವಾಟರ್ ಅಂತೂ ಮನೆಯಲ್ಲೇ ಬರುತ್ತೆ. ಫಿಲ್ಟರ್ ನೀರು ತೆಳಗಡೆ ಹೋಗಿ ತರಬೇಕು ಫ್ರೆಂಡ್ಸ್. ನೀವು ಆಲ್ರೆಡಿ ನಾನು ವಿಡಿಯೋ ಬ್ಲಾಗಲ್ಲಿ ಬಿಟ್ಟಿರ್ಬೋದು ಎಲ್ಲಿಂದ ತರ್ತೀನಂತ. ಇವಾಗ ನೋಡಿ ಇಷ್ಟೆಲ್ಲ ಜೋಡಿಸ್ಕೊಂಡು ಬೇಳೆಗೆ ಒಗ್ಗರಣೆ ಕೊಡಬೇಕು. ಹಸಿಮೆಣಸಿನ್ಕಾಯಿ ಸಾಂಬಾರು ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ನನಗೂ ಇಷ್ಟ. ಹಾಗಾಗಿ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ ಫ್ರೆಂಡ್ಸ್. ಹೊರಗಡೆ ಅಂದ್ರೂ ಅಲ್ಲಿಂದು ವಿಡಿಯೋ ಮಾಡ್ತೀನಿ. ಎಲ್ಲಿಗೆ ಅಂದರೆ ನಾಗಪಂಚಮಿಗೆ ಮನೆ ಹೆಣ್ಮಕ್ಳಿಗೆ ಬಟ್ಟೆ ತರ್ತಾರಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡೋದಿದೆ. ಆದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋ ಮಾಡ್ತೀನಿ. ಅಲ್ಲಿ ಸೀರೆಗಳು ಯಾವ ರೀತಿ ಇದ್ದಾವಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆಲ್ಮೋಸ್ಟ್ ಇವಾಗ ಜೋಡಿಸೋದಾದು ಫ್ರೆಂಡ್ಸ್. ಇವಾಗ ಬೆಳಗ್ಗೆನೇ ಜೋಡಿಸ್ಕೋಬೇಕಿತ್ತು, ಆದರೆ ಸ್ವಲ್ಪ ನೀರದು ಬಂದವಲ್ಲ ಫ್ರೆಂಡ್ಸ್, ಅವು ಹಾಗೆ ಉಳ್ಕೊಂಡ್ವು. ಹೊಸದಾಗಿ ನೋಡೋರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಫುಲ್ ವಿಡಿಯೋ ನೋಡಿ ಕಮೆಂಟ್ ಮೂಲಕ ನನಗೆ ಹೇಳಿ. ಏನಕ್ಕಂದರೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ನಿಮಗೂ ಯೂಸ್ ಆಗುತ್ತೆ ಅನ್ನೋದು ಅಷ್ಟೇ. ನಾನು ಡೈಲಿ ಬ್ಲಾಗು ಅಂತೂ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸ್ವಲ್ಪ ದಿವಸ ಅಷ್ಟೇ ಫ್ರೆಂಡ್ಸ್, ಅಲ್ಲಿಂದ ಏನಿಲ್ಲ. ಸ್ವಲ್ಪ ದಿವಸ ಏನಕ್ಕೆ ಅಂತ ನೀವು ಅಂತಿರ್ಬೋದು, ಆದರೆ ನನಗೆ ಸ್ವಲ್ಪ ಮೈಕು ಒಂದು ಸ್ವಲ್ಪ ವೈಫೈ ಕೂಡಿಸ್ಕೋವರೆಗೂ ಸ್ವಲ್ಪ ಪ್ರಾಬ್ಲಮ್ ಇದೆ ನೋಡಿ. ಮಾತಾಡ್ತಾ ಸ್ವಲ್ಪ ಬೆಳಗ್ಗೆ ಕೂಡ ಒಗ್ಗರಣೆ ಕೊಟ್ಟೆ. ಇವಾಗ ಊಟ ಸಮಯ. ನಿಂಬು ಮತ್ತು ನಿಂಬು ಉಪ್ಪಿನಕಾಯಿ ಇರುತ್ತಲ್ಲ ಅಚಾರು, ಅದ್ರ ಜೊತೆ ಹಸಿಮೆಣಸಿನ್ಕಾಯಿ ಸಾಂಬಾರು ಯಾವಾಗ ಮಾಡ್ತೀವಲ್ಲ ಅದ್ರ ಜೊತೆ ಸೂಪರಾಗಿ ಕಾಂಬಿನೇಷನ್ ಇರುತ್ತೆ ಫ್ರೆಂಡ್ಸ್. ನಾನು ಅದೇ ಊಟ ಮಾಡ್ತಾಯಿದ್ದೀನಿ. ಬನ್ನಿ ಎಲ್ಲರೂ ಊಟ ಮಾಡೋಣ. ಟೇಸ್ಟ್ ಅಂತ ಕೇಳಬೇಡಿ, ಗರಮ್ ಮತ್ತು ನಿಂಬೆ ಹಣ್ಣಿನಿಂದ ಆಚಾರ ಮಾಡ್ತೀವಲ್ಲ ಅದು ಟೇಸ್ಟ್ ನೀವು ಬೇಕಿದ್ರೆ ಅವಾಗವಾಗ ನೋಡಿ ಟೇಸ್ಟ್ ಗೊತ್ತಾಗುತ್ತೆ. ಮಾವಿನ ಹಣ್ಣಿಂದ ಉಪ್ಪಿನಕಾಯಿದು ಅದು ಟೇಸ್ಟೇ ಬೇರೆ ಇರುತ್ತೆ, ಇದು ಬೇರೆಯೇ ಇರುತ್ತೆ. ಅಂದರೆ ಮಾವಿನ ಹಣ್ಣಿದೆ ಕರೆಕ್ಟ್ ನೋಡಿದ್ರೆ, ಆದರೆ ಈ ರೀತಿ ಚಿಲ್ಲಿದು ಹಸಿಮೆಣಸಿನಕಾಯಿ ಆ್ಯಡ್ ಮಾಡಿ ಸಾಂಬಾರು ಮಾಡ್ತೀವಲ್ಲ ಅದಕ್ಕೆ ಸೂಪರ್ ಕಾಂಬಿನೇಷನ್ ಇದೆ ಫ್ರೆಂಡ್ಸ್. ನನಗಂತೂ ಇದೆ, ಬೇರೆಯವ್ರಿಗೆ ಗೊತ್ತಿಲ್ಲ. ನೋಡಿ ಒಂದು ಸಲ ನೀವು ಕೂಡ ಟ್ರೈ ಮಾಡಿ. ಇವಾಗ ಊಟ ಮಾಡ್ತಾಯಿದ್ದೀನಿ. ಮಕ್ಕಳು ಕೂಡ ಈ ಕಡೆ ಸೈಡಿಗೆ ಕುಂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಇವಾಗ ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಇನ್ನೊಂದು ವೆರೈಟಿ ಹೇಳಬೇಕು ಫ್ರೆಂಡ್ಸ್ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಗರಮ್ ಇದ್ದರೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೀನಲ್ಲ ಫ್ರೆಂಡ್ಸ್, ಹಾಗಾಗಿ ಅನ್ನ ಸಾಂಬಾರು ಮಾಡಿಕೊಂಡೆ. ಊಟ ಎಲ್ಲ ಆದಮೇಲೆ ನಾನು ಏನು ಕುಡಿತಾ ಇದ್ದೀನಿ ನೋಡಿ, ಮೊಸರು ಮತ್ತು ಮೊಸರಲ್ಲಿ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿ ಕುಡಿತಾ ಇದ್ದೀನಿ. ಸೂಪರಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ. ಸ್ವಲ್ಪ ಏನಾದರೂ ಊಟ ಆದಮೇಲೆ ಬೇಕನ್ನಿಸುತ್ತೆ. ಊಟ ಆದಮೇಲೆ 1 ಅವರಿಗೆ ಕುಡ್ದಿದ್ದೀನಿ ಫ್ರೆಂಡ್ಸ್, ಅವಾಗಿಂದ ಅವಾಗ ಏನಿಲ್ಲ.
ಮತ್ತು ಮೊಸರು ಮತ್ತು ಸಕ್ಕರೆ ಇವೆರಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿದ್ರೆ ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್. ಎಲ್ಲ ಕೆಲಸ ಆದಮೇಲೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಶಾಪಿಂಗ್ ಅಂದರೆ ನಾಗಪಂಚಮಿಗೂ ಮನೆ ಹೆಣ್ಮಕ್ಳಿಗೆ ಬಟ್ಟೆ ತರ್ತಾರಲ್ಲ ಫ್ರೆಂಡ್ಸ್, ಅದಕ್ಕೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನು ನಡೆಯುತ್ತೆ ಅದೆಲ್ಲ ಶೇರ್ ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಇವಾಗ ಬೈಕ್ ಮೇಲೆ ಏನು ಹೋಗ್ತಾ ಇಲ್ಲ ಫ್ರೆಂಡ್ಸ್, ನಮಗೆ ಆಟೋದಲ್ಲಿ ಹೋದ್ರೇ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಆಟೋಕ್ಕೆ ಹೋಗ್ತೀವಿ, ಬೈಕ್ ಮನೆಯಲ್ಲೇ ಇಟ್ಟು ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ನೈಟ್ ಟೈಮಲ್ಲಿ ಬೈಕಲ್ಲಿ ಹೋಗಬಾರ್ದು ಅಂತ ನನಗೆ ಅನಿಸುತ್ತೆ ಫ್ರೆಂಡ್ಸ್. ಯಾಕಂದರೆ ಚೆನ್ನಾಗಿರಲ್ಲ. ಆಟೋದಲ್ಲಿ ಹೋದರೆ ಸ್ವಲ್ಪ ಸೇಫ್ ಇರ್ತೀವಿ ಮತ್ತು ಆರಾಮಾಗಿ ತಂದುಬಿಡ್ತಾರೆ. ನಾವು ಡೈರೆಕ್ಟ್ ಸ್ವಲ್ಪ ಒಂದು 50 ಹೆಚ್ಚಿಗೆ ಒಂದು 50 ರೂಪೀಸ್ ಜಾಸ್ತಿ ಕೊಟ್ಟರೆ ಡೈರೆಕ್ಟ್ ರೂಮ್ ಹತ್ರನೇ ತಂದುಬಿಡ್ತಾರೆ. ಬೈಕಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಫ್ರೆಂಡ್ಸ್, ಗಾಳಿ ಅದು ಇದು ಮಳೆ. ಹಾಗಾಗಿ ಬೈಕ್ ಮನೆಯಲ್ಲೇ ಇಟ್ಟು ಆಟೋಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿಂದು ಸ್ಯಾರಿ ನಾನು ಬ್ಲಾಗಲ್ಲಿ ಮಿಕ್ಸ್ ಮಾಡ್ತೀನಿ. ಅದರಲ್ಲಿ ಚೆನ್ನಾಗಿದ್ದಾವ ಇಲ್ಲ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಏನಕ್ಕಂದರೆ ಸ್ವಲ್ಪ ಕಲರ್ಸು ಎಲ್ಲ ಗೊತ್ತಾಗಬೇಕಲ್ಲ ಫ್ರೆಂಡ್ಸ್ ನನಗೂ. ಹಾಗಾಗಿ ನಿಮ್ಮದು ಸಪೋರ್ಟ್ ಬೇಕೇ ಬೇಕು. ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ಅಂತೂ ಇಂತೂ ಬಂತು. ಇವಾಗ ಶಾಪಿಂಗ್ ಅಂದರೆ ಶಾಪ್ಗೆ ಹೋಗ್ತೀವಿ ನೋಡಿ. ಈ ರೀತಿ ಸ್ಯಾರಿಗಳು ನಾಗಪಂಚಮಿದು ಇವೇ ಟ್ರೆಂಡ್ ನಡೀತಾ ಇದ್ದಾವಂತೆ, ಇದರಲ್ಲೇ ತೊಗೊತಾ ಇದ್ದೀವಿ. ಕಲರ್ ನೋಡಿ, ನಾನು ಮನೆಗೆ ಬಂದಾದಮೇಲೆ ಇನ್ನೊಂದು ಬ್ಲಾಗಲ್ಲಿ ನಾನು ಯಾವುದು ತೊಗೊಂಡಿದ್ದೀನಿ ಅಂತ ಶೇರ್ ಮಾಡ್ತೀನಿ. ಇವಾಗಂತೂ ತೋರಿಸ್ತಾ ಇದ್ದೀನಿ ನೋಡಿ. ಶಾಪಲ್ಲೇ ಇದ್ದೀವಿ ಇವಾಗ ಸದ್ಯಕ್ಕೆ, ಮನೆಗೆ ಇನ್ನೂ ಹೋಗಿಲ್ಲ. ಮನೆಗೆ ಹೋದ್ಮೇಲೆ ಏನೇನು ತೊಗೊಂಡಿದ್ದೀನಿ ಅಂತ ಅದೆಲ್ಲ ಶೇರ್ ಮಾಡ್ತೀನಿ. ತುಂಬ ಲೆಂತಿ ಆಗುತ್ತೆ ಫ್ರೆಂಡ್ಸ್, ಹಾಗಾಗಿ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವು ಕಮೆಂಟಲ್ಲೇ ತಿಳಿಸಿ ಪೂರ್ತಿ ಸ್ಯಾರಿಗಳು ನೋಡಿ ಯಾವುದು ಚೆನ್ನಾಗಿದೆ ಅಂತ. ಓಕೆನಾ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಏನಕ್ಕಂದರೆ ತುಂಬ ಲೆಂತಿ ಆಗುತ್ತೆ, ಹಾಗಾಗಿ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.